ಅದು ಹಿಂಗೆ ಆಲ್ಬುಜ್ನಹಳ್ಳಿ ಅಂತ ಗ್ರಾಮದಲ್ಲಿ ಮುದುಕಪ್ಪ ಸೈಟ್ ಇಟ್ಟಿದ್ದ KM ದೊಡ್ಡಿಲಿ ಕಷ್ಟ ಕಾಲದಲ್ಲಿ ತಗೊಂಡಿದ್ದ ಸೈಡ್ ತಗೊಂಡು 60 ಲಕ್ಷಕ್ಕೆ ಮಾರ್ಬಿಟ್ಟ. 60 ಲಕ್ಷಕ್ಕೆ ಮಾರ್ದ. ಇಬ್ಬರೇ ಗಂಡು ಮಕ್ಳು ಅವನಿಗೆ. ಇಬ್ಬರು ಗಂಡು ಮಕ್ಳಿಗೂ ಕೊಡ್ಬೇಕಲ್ಲ. ಹಿರಿಯವನಿಗೆ ಒಂದು 20 ಲಕ್ಷ ಕೊಟ್ಟ, ಎರಡನಿಗೆ 20 ಲಕ್ಷ ಕೊಟ್ಟ. ಇನ್ನು 20 ಲಕ್ಷ ಏನಪ್ಪ ಮಾಡಿ ಅಂದ್ರು ಮಕ್ಕಳು. ನಿಮ್ಗೆ ಯಾಕಪ್ಪ ಅದು, ಸುಮ್ಮನಿರಿ, ನಿಮ್ ಕೊಟ್ಟಿವಿ ನಾವು ಮಡಿಕ, ಸುಮ್ಮನಿರಿ ಅಂತ. ಇವ್ ಮಕ್ಳ ಕಾರಣದಾಗ ಬಡ್ಡಿ ಕೊಟ್ಬಿಟ್ಟು ಅವನು 4-5 ಜನಕ್ಕೆ. ಅವನಿಗೆ ಬರೀಕೂ ಬರೋಲ್ತು, ಓದಕ್ಕೂ ಬರೋಲ್ತು. ಈ ಹಿರಿ ಮಗನಿಗೆ ಏನು ಭಯ ಅಂದರೆ, ನಮ್ಮಪ್ಪ ಮೊದಲೇ ವಯಸ್ಸಾದವನು, ಯಾರು ಕೊಟ್ಟವನೇನು ಬೇರೆ ಬರೆದು ಮಡಗಿಲ್ಲ, ಹೆಚ್ಚು ಕಮ್ಮಿಯಾಗಿ ಸತ್ಗಿತ್ತು ಹೋದ್ರೆ ದುಡ್ಡು ಕೊಟ್ಟಾರಪ್ಪ ಜನ ಹಿಂದಕ್ಕೆ ಅಂತ ಅವನ ಭಯ. ಅವನು ಹೇಳ್ತಾನೆ, ಅಪ್ಪ ನಮ್ಗೇನು ಕೊಡಬೇಡ, ಈಗ ನೀನು ಯಾರು ಕೊಟ್ಟಿದಿ ಅಂತ ಹೇಳು, ಬರೆದು ಮಡಗ್ಬಿಡ್ತೀನಿ. ಬರೆದು ಮಡಿಕೊಂಡವ್ರಿಗೆ ಕೊಡೋಕೆ 28 ಆಟ ಆಡ್ತಾವ್ರೆ ಜನ, ಇನ್ನು ಬರಿದೇವ್ರು ಕೊಟ್ಟಾರಪ್ಪ ಈಗ ಅಂತ. ಅವನು ಇಲ್ಲ ಕಣ್ ಸುಮ್ಮಿರೋ, ನಿನಗೆ ಯಾಕದು, ಸುಮ್ಮನಿರು ಅಂತ. ಅಲ್ಲ ಕಣಪ್ಪ, ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ಅಂದ. ಏನು ಹೆಚ್ಚು ಕಮ್ಮಿ ಆದ್ದು ಅಂದ ಅಪ್ಪ. ಅಲ್ಲ ವಯಸ್ಸಾಗದು ನಿಂಗೆ, ಸತ್ಗಿತ್ತು ಹೋದ್ರೆ. ಅಯ್ಯೋ ದಡ್ಡ, 70 ವರ್ಷ ನನಗೀಗ ಜಾತಕ ಬರ್ಸಿಲ್ವ, ನಾನು 98 ವರ್ಷ ಬದುಕ್ತೀನಿ ಸುಮ್ಮಿರು ಅಂದ ಅವನು. ಅಯ್ಯೋ ಹೆಂಗಾರಾಲಿ ಹುಷಾರು ಕಣಪ್ಪ ಅಂತನೋ. ಬೆಳಿಗ್ಗೆ ಎಲ್ದಿ ಎಲ್ಲಾರು ಹೋಗ್ಬೇಕಾದ್ರೆ ಭಯ ಮಗನಿಗೆ, ಹೆಚ್ಚು ಕಮ್ಮಿಯಾಗಿ ನಮ್ಮ ಅಪ್ಪಂಟವ್ರು ಏನಪ್ಪ ಮಾಡೋದು, ಅಪ್ಪಂಟವ್ರು ಏನಪ್ಪ ಮಾಡೋದು ಅಂತ. ಒಂದು ದಿವಸ ಬೆಂಗಳೂರಿಗೆ ಹೋಗ್ಬೇಕು ಹೊರಟ. ಬೆಳಿಗ್ಗೆ ಒತ್ತಡ ಬಂದು, ಅಪ್ಪ ರೋಡಂಚಲ ಮನೆ ಅವ್ರದ್ದು. ಅಪ್ಪ ರೋಡನ್ ಕಡೆ ಹೋಗ್ಬೇಡ ಕಣಪ್ಪ ಹುಷಾರು, ರೋಡನ್ ಕಡೆ ಹೋಗ್ಬೇಡ ಕಣಪ್ಪ ಹುಷಾರು. ಯಾಕೋ, ಸ್ಕೂಟ್ರು ಬರುವಂತ ಹೋಯ್ತವ, ಈಗಲೂ ನಿಧಾನಕ್ಕೆ ಹೋದವು, ಬುತ್ಸ ಹಾಯ್ಸ್ಕಿಸ್ಬಿಟ್ಟವು ಅಂತ. ಜೋಪಾನ ಕಣಪ್ಪ ಜೋಪಾನ ಅಂತಾನೆ. ಅಪ್ಪನ ಜೋಪಾನ ಅಂತಿಲ್ಲ ಅವನು, 20 ಲಕ್ಷ ಜೋಪಾನ ಮಾಡೋ ಪುಣ್ಯಾತ್ಮ. ಹೆಚ್ಚು ಕಮ್ಮಿಯಾಗಿ ಸತ್ತೋರು ದುಡ್ಡು ಹೊಂಟೋಯ್ತದೆ ಅಂತ. ರೋಡ್ ಕಡೆ ಹೋಗಿದ್ದೀಯ ಹುಷಾರು, ನಾನು ಸಂದೆ ಬಂದ್ಬಿಡ್ತೀನಿ ಬೆಂಗಳೂರಿಗೆ ಹೋಗಿದ್ದೆ ಅಂತ ಹೋದ ಇವನು. ಅವನು ಚಿಕ್ಕ ಮಗನ ಮಲ್ಲಿ ಬೆಳಗಿನ ನಾಷ್ಟ ಮುಗಿಸ್ಕೊಂಡು ಪುಣ್ಯಾತ್ಮ ಬಂದು ಈಚ್ ಕೂತಿದ್ದ ಚೇರ್ ಮೇಲೆ. ಬಿಸಿಲು ಚೆನ್ನಾಗಿ ಹೊಡಿತಿತ್ತು. ತಪ್ಪಂತ ಕೆಳಗೆ ಬಿದ್ದೋದ ಚೇರಿಂದ. ಕಿರಿಮಗ ಓಡ್ ಬಂದು ನೋಡ್ತಾನೆ, ಅಪ್ಪ ಬಿದ್ದೋಗ ನಂಗೆ ಹಚ್ಕೊಂಡು. ಓಹೋ ಏನೋ ಹೆಚ್ಚು ಕಮ್ಮಿ ಆಗದೆ ಅಂತ ಕರ್ಕೊಂಡು ಹೋದ KM ದೊಡ್ಡಿಗೆ. ಅವರು ಮೈಸೂರು ಕರ್ಕೋಗು ಅಂದ್ರು. ಅಲ್ಲಿಗೆ ಹೋದ. ಅವರೇ ಲಕ್ಕೋ ಹೊಡೆದದೆ, ಬದುಕಲ್ಲ ಕಣ್ ಕರ್ಕೋಗಯ್ಯ ಮನೆಗೆ, ಯಾಕೆ ತಂದಿದ್ದೀವಿ ಅವನ್ನ ಅಂದ್ರು. ಒತ್ತಿಗೆ ಬಂದು ಮನೆಗೆ ಹಾಕ್ಬಿಟ್ಟು ಅಣ್ಣಂಗೆ ಫೋನ್ ಮಾಡ್ದ. ಅಣ್ಣ ಎಲ್ಲಿದ್ದೆ ಅಂದ. ಬೆಂಗಳೂರಿಗೆ ಬಂದಲ್ಲಪ್ಪ, ಒತ್ತಾಡ್ತಾನೆ ಏನೋ ಅಂದ. ಬೇಗ ಬೇಗ ಬಂದ್ಬಿಡು ಅಂದ. ಯಾಕೆ ಅಂದ. ಅಪ್ಪಂಗೂ ಹುಷಾರಿಲ್ಲ ಕಣಣ್ಣ ಅಂದ. ಅಪ್ಪಂಗೂ ಹುಷಾರಿಲ್ಲ, ಒತ್ತಾಡ ಚೆನ್ನಾಗಿದ್ನಲ್ಲಪ್ಪ ಅಂದ. ಅಯ್ಯೋ ಈಗ ಲಕ್ಕೋ ಹೊಡೆದ್ಬಿಡ್ತು ಅಂದ. ಲಕ್ಕು ಹೊಡೆದ್ಬಿಡ್ತಾ, ಎಲ್ಲಿ ಹೊಡೆದಿದ್ದು ಅಂದ ಅವನು. ಬಾಯಿಗೆ ಕೈಗೆ ಎಡುಕು ಹೊಡೆದ್ಬಿಟ್ಟದೆ ಅಂದ ಅವನು. ತಿರ್ಸ್ಬಿಟ್ಟಲ್ಲ ನಮ್ಮ ಮನೆ ಅವನ ಮನಳಾಗೋನು ಅಂದ. ಯಾಕಣ್ಣ ಅಂದ. ಬತ್ತೀನಿ ತಡಿಯಪ್ಪ ಒಂಚೂರು ಹೇಳ್ತೀನಿ ಅಂತ. ಅಲ್ಲಿಂದ ಬಂದ. ಹಳೆ ಕಾಲದ ಮನೆ, ತೊಟ್ಟಿ ಇಟ್ಟಿ ಮನೆ. ಆಗ ಸುತ್ತ ದನಕರ ಕಟ್ಟಾಕವ್ರೆ, ಮಧ್ಯ ಮಂಚದ ಮೇಲೆ ಮುಳುಗ್ತಾವ್ರೆ ಇವನ. ನಂಟೆಲ್ಲ ಸೇರ್ಕೊಂಡವ್ರೆ, ಬಾಯಿಗೆ ನೀರು ಬಿಡ್ತಾವ್ರೆ, ಗುಳುವಂತ ಅಳ್ತಾವ್ರೆ. ಅವನ್ ಬಂದು ನೋಡ್ತಾನೆ ಅಪ್ಪನ. ಊರು ತುಂಬ ರಾಜ್ನಂಗೆ ಓಡಾಡ್ತಿದ್ ನಮ್ಮಪ್ಪ, ಹಿಂಗೆ ಬಿದ್ದವನೆಲ್ಲ ಅಂತ. ಕಣ್ಣಲ್ಲಿ ನೀರು ಬರಲಿಲ್ಲ ಅವನಿಗೆ. ಬಜ್ಜಿದಂಗೆ ಬೈ ಶುರುವಾದ. ನಿನ್ನ ಮನಳಾಗೂ ಹೇಳ್ಬಿಡು ಹೇಳ್ದೆ ಮೊದಲು. ಸತ್ತೋಯ್ತಾ ಇದೆಯಲ್ಲೋ, 20 ಲಕ್ಷ ಹೊಂಟೋಯ್ತಲ್ಲೋ, ಏನೋ ಮಾಡುದು, ಕೊಟ್ಟಾರಪ್ಪ ಜನ. ಅಪ್ಪ ಯಾರು ಕೊಟ್ಟಿದ್ಯೋ ಅಂದ. ಮಗನ್ ನೋಡಿ ಇವನಿಗೇನು ಅನ್ನಿಸ್ಬಿಡ್ತು. ಅರ್ಬಗ್ಗೆಲ್ ಮ್ಯಾಕ್ ಎದ್ದಿ ಕೊಡುಗೆ ಕಡೆ ಕೈ ತೋರಿಸ್ಬಿಟ್ಟು ತನಿಗೆ ಕೊಟ್ಟಿಗೆ ಕಡೆ ಅಬ್ಬಾ ಅಂದ್ಬಿಡ್ತು. ಅಪ್ಪನ ಮನೆ ಕಬಿಟ್ಟು ಜನಕ್ಕೆ ದುಡ್ಡು ಕೊಟ್ಬಿಟ್ಟು ದನ ತೋರಿಸ್ತೀರ, ನಿಂಗೆ ಏನಪ್ಪ ಬಂದಿರೋದು. ಮಂದಿ ಹೇಳಿದ್ರೆ ಬರ್ದು ಮಾಡಿಬಿಡ್ತಿರ್ಲ್ವಪ್ಪ ನಾನು ಅಂತ. ಒದ್ದಾಡ್ತಾರೆ, ಹೇಳ್ಬಿಡು ಅಂತ. ಇಬ್ಬರು ಮಕ್ಕಳು ಅಪ್ಪನ ಭುಜ ಹಿಡ್ಕರ ಅಪ್ಪನ ಒಗಿತಾರೆ. ಪಾಪ ಅವ್ನಿಗೆ ಹೇಳೋಕೆ ಆಯ್ತಿಲ್ಲ, ಏನೋ ಬಲ ಅಂತ ಆಯ್ತಿಲ್ಲ ಅದು. ಕಡೆಗೆ ಯಾರೋ ನೆಂಟ್ರೊಬ್ರು ಬಂದಿದ್ರು. ಅಪ್ಪ ನೋಡ್ರಿ, ನಾನು ಬಂದಾಗಿಂದ ನೋಡ್ತಾವನಿ, ನಿಮ್ಮಪ್ಪ ಪಾಪ ಮಕ್ಕಳಿಗೆ ಹೇಳ್ಬಿಡಮ್ಮ ಯಾರು ಕೊಟ್ಟಿವ್ನ ದುಡ್ಡ ಅನ್ನೋ ಪ್ರಯತ್ನ ಮಾಡ್ತಾವನೆ. ಏನ್ ಮಾಡಿಯಪ್ಪ, ಭಗವಂತ ನಾಲ್ಗೆ ಕಿತ್ಕೊಬಿಟ್ಟವನೆ. ಈಗ ಒಂದು ಕೆಲಸ ಮಾಡಿ, ಹೆಂಗೂ ಸಾಯ್ತಾನೆ. ನಂಗೆ ಗೊತ್ತಿರೋಬ್ರು ಡಾಕ್ಟರ್ ಅವ್ರು ಬೆಂಗಳೂರಲ್ಲಿ ಕರ್ಸ್ಬಿಡುವ, ಅವ್ರೊಂದು ಇಂಜೆಕ್ಷನ್ ಮಾಡ್ತಾರೆ, 5 ನಿಮಿಷ ಮಾತಾಡುವಂಗೆ ಮಾಡ್ತಾರೆ ಕಣಯ್ಯ ಅಂದ. ಎಷ್ಟು ಖರ್ಚಾದ್ದಣ ಅಂದ ಕಿರಿ ಮಗ. 1 ಲಕ್ಷ ಆಗ್ಬೋದು ಅಂದ. ಅಯ್ಯೋ ಅಪ್ಪ ಸುಮ್ಮನೆ ಹೋಗು, ಮೊದಲೇ ದುಡ್ಡು ಕೂತದೆ, ನಮ್ಗೆ ಒಟ್ಟರು ಕೂತದೆ, ಅದೊಂದು ಲಕ್ಷ ಕಳೆದಿಯ ನೀನು ಅಂದ. ದಟ್ರು ನೀವು 1 ಲಕ್ಷ ನೀವು ಖರ್ಚು ಮಾಡಿದ್ರೆ 20 ಲಕ್ಷ ಸುದ್ದಿ ಹೇಳುದಿಲ್ಲ ನಿಮ್ಮಪ್ಪ. ಅದೊಂದು ಲಕ್ಷ ಕಳಿ, 2 ಲಕ್ಷ ತಿರಿ ಮಾಡು, 17 ಲಕ್ಷ ನಿಮ್ಗಳು ಕತ್ತೋ ನಂಗಳು ಕತ್ತೋ ಅಂದ ಅವನು. ಕರ್ಸಪ್ಪ ಹಣೆ ಬರ ಆದಂಗೆ ಆಗೋಲಿ ಅಂದ್ರು ಅವರು. ಡಾಕ್ಟ್ರು ಬಂದ್ಬಿಟ್ರು. ಹಿರಿ ಮಗ ಡಾಕ್ಟ್ರ್ ಕೈ ಹಿಡ್ಕ ಗುಳು ಅಂತ ಹೇಳ್ತಾನೆ, ಸ್ವಾಮಿ ಭಾಳ ಬಡವ್ರು ನಾವು, ನಮ್ಮಪ್ಪ ಯಾರಿಗೋ ದುಡ್ಡು ಕೊಟ್ಬಿಟ್ಟವನೆ, ಯಾರು ಕೊಟ್ಟವನೆ ಅಂತ ಕೇಳ್ಕತ್ತೀವಿ, ಇಂಜೆಕ್ಷನ್ ಮಾಡಿಬಿಡಿ ಅಂದ. ಡಾಕ್ಟ್ರ್ ಅಂದ್ರು, ನೋಡಪ್ಪ ಇಂಜೆಕ್ಷನ್ ಮಾಡ್ತೀನಿ, ಮಾತಾಡೋದಂತೂ ಗ್ಯಾರಂಟಿ, ಅವ್ನು ದುಡ್ಡು ಸುದ್ದಿ ಹೇಳೋನೋ ಇಲ್ವೋ ನಂಗಂತೂ ಗೊತ್ತಿಲ್ವಲ್ಲಪ್ಪ. ಏನೋ ನೀವು ಮಾಡಿ ನಾ ಕೇಳ್ಕತ್ತೀನಿ ಅಂದ ಅವನು. ಇಂಜೆಕ್ಷನ್ ಮಾಡಿ ಕಂಡೀಷನ್. ಡಾಕ್ಟ್ರು ಬೇರೆ ಮೊದಲೇ ದುಡ್ಡು ಕೊಟ್ಬಿಟ್ರಪ್ಪ ಅಲ್ಲಿ ಗುಡ್ಗಿಡ್ದೆ ಓದಿರಿ ಅಂತ. ಅವನು 1 ಲಕ್ಷ ಇಸ್ಕ ಇಂಜೆಕ್ಷನ್ ಮಾಡಿಬಿಟ್ಟು ಹೊಂಟೋಗ್ಬಿಟ್ಟ.
ಇವರು ಅಪ್ಪನ ಪಕ್ಕ ಮೊಬೈಲ್ ಆನ್ ಮಾಡಿ ಇಟ್ಕೊಬಿಟ್ಟವ್ರೆ, ರೆಕಾರ್ಡ್ ಮಾಡ್ಕೊಬಿಡ್ಲಲ್ಲೋ, ಬರ್ಕೋಕ್ ಆಗೋದಿಲ್ಲ, ಒಬ್ಬಂತ ₹1 ಬಿಡುಕಿಲ್ಲ, ವಸೂಲು ಮಾಡಾಕ್ ಬಿಡ್ಬೇಕು ಅಂತ. ಅಪ್ಪ ಇಂಜೆಕ್ಷನ್ ಪವರ್ಗೆ ಪಳಕ್ಕಂತ ಕಣ್ಣು ಬಿಡ್ಬಿಟ್ಟ. ಅಪ್ಪ ಯಾರು ಕೊಟ್ಟಿದ್ದಿ, ಅಪ್ಪ ಯಾರು ಕೊಟ್ಟಿದ್ದಿ, ಅಪ್ಪ ಯಾರು ಕೊಟ್ಟಿದ್ದೆ ಅಂದ್ರು. ಧಡಕ್ಕಂತ ಮ್ಯಾಕ್ ಎದ್ಬಿಟ್ಟ. ಕೊಟ್ಟಿಗೆ ಕಡೆ ಕೈ ತೋರಿಸ್ಕೊಂಡು, ಲೋ ಹಸಿಂಕರ ಕಸಿಮಲ್ಲು ತಿಂತ ನೋಡಲ್ಲಿ ಅಂತ ಅಪ್ಪಂಬಿ ಸತ್ತೋಗ್ಬಿಟ್ಟ. 1 ಲಕ್ಷನೂ ಕಳ್ಕೊಂಡ್ರು. ಕಸಿಂಬಲ್ಲ ಹಸಿಂಕರ್ ತಿನ್ಕತ್ತು. ಅವನು ಗೋವಿಂದ ಅನ್ಲಿಲ್ಲ, ಮಕ್ಕಳು ಗೋವಿಂದ ಅನ್ನಿಸ್ತಿಲ್ಲ. ಪ್ರಾರಬ್ಧ ಕರ್ಮ ಅಂತೀವಿ ಅದನ್ನ. ಪ್ರಾಣ ಬಿಡೋ ಸಮಯದಲ್ಲೂ ಗೋಳಾಡ್ಕೊಂಡು ಕಣ್ಣೀರು ಹಾಕ್ತಾ ಪ್ರಾಣ ಬಿಡೋದು, ನಿಮ್ ಬಿಟ್ಟು ಹೋಗಕ್ ಆಗೋದಿಲ್ಲ ಅನ್ನೋದು ಇದೆಯಲ್ಲ, ಅದು ಪ್ರಾರಬ್ಧವೇ. ಅದು ಬಹಳ ಜನ ಅಂತಾರೆ, ಶಿವ ಅಂತ ಕಣ್ಣು ಮುಚ್ಕೋಬೇಕು ನಾನು ಅಂತ, ಶಿವ ಅಂತ ಕಣ್ಣು ಮುಚ್ಕೋಬೇಕು ನಾನು, ಭಗವಂತ ಒಳ್ಳೆ ಮರಣ ಕೊಡು ಅಂತ.